ಡೋಂಟ್ ಟ್ರಸ್ಟ್ ಎನಿವನ್ ಆಫ್ಟರ್ ಅ ಲಾಂಗ್ ಟೈಮ್ ಥರ ಹೆಲ್ಪ್ ಮಾಡಿಸ್ಕೊತಾರೆ. ಬಟ್ ಹ್ಯಾಪಿನೆಸ್ಸಿಗೆ ನಾನು ವೀಡಿಯೋ ಮಾಡ್ತಿದ್ದೀನಿ ಬಿಕಾಸ್ ಹಾಯ್ ಗೈಸ್, ವೆಲ್ಕಮ್ ಟು ಅನಿಲ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಳ್ತಾರೆ, ಎಲ್ಲರೂ ಸಖತ್ತಾಗಿದ್ದಾರೆ, ನಾನು ಮಸ್ತ್ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಲಾಂಗ್ ಟೈಮ್. ಆಫ್ಟರ್ 1.5 ಇಯರ್ ಮೇಲೆ ಆಯಿತು ನಾನು ವೀಡಿಯೋ ಮಾಡಿ. ಅವಾಗೆಲ್ಲ ಜಸ್ಟ್ ಒಂದು ಕ್ರೇಜಿ ವೀಡಿಯೋ ಮಾಡಿದ್ದೆ. ಬಟ್ ಇವಾಗ ಕರೆಕ್ಟಾಗಿ ಯೋಚನೆ ಮಾಡಿ ಇಲ್ಲ ನಾನು ವೀಡಿಯೋ ಮಾಡಬೇಕಂತ ಮಾಡಿದ್ದೀನಿ. ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂತೆಲ್ಲ ಏನು ವೀಡಿಯೋ ಮಾಡಿಲ್ಲ. ನನ್ನ ಹ್ಯಾಪಿನೆಸ್ಸಿಗೆ ನಾನು ವೀಡಿಯೋ ಮಾಡ್ತಿದ್ದೀನಿ ಬಿಕಾಸ್ ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ಯಾವುದೇ ಥರ ಫಿಲ್ಟ್ರ್ ಅನ್ಸೋಣ ಇರಲ್ಲ. ಮೀನ್ಸ್ ನನ್ನ ಮನಸ್ಸಲ್ಲಿ ಏನು ಅನಿಸುತ್ತೋ ನಾನು ಅದನ್ನು ಹೇಳ್ತೀನಿ. ಹಾಗೆ ಸ್ಟ್ರೈಟಾಗಿ ನಿಮ್ಮ ಹತ್ರ ಹೇಳ್ತೀನಿ, ನನಗೇನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಫಸ್ಟ್ ಆಫ್ ಆಲ್ 2026 ಹೊಸ ಇಯರ್ ಆಗಿರೋದ್ರಿಂದ ಹ್ಯಾಪಿ ನ್ಯೂ ಇಯರ್ ಗೈಸ್. ನ್ಯೂ ಜರ್ನಿ, ನ್ಯೂ ಬಿಗಿನಿಂಗ್ ಎಲ್ಲ ಇರಲಿ ನಿಮ್ಮ ಲೈಫಲ್ಲಿ, ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ನಿಮಗೆ ಆಂಜನೇಯ ನಿಮಗೆಲ್ಲ ಒಳ್ಳೇದು ಮಾಡಲಿ. ಆ್ಯಂಡ್ ನನ್ನ ಲಕ್ಷ್ಮಿ ಕೂಡ ಆಂಜನೇಯ ಒಳ್ಳೇದು ಮಾಡಲಿ. ಈ ಹೊಸ ಜರ್ನಿ ಇದೆ, ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಹೊಸ ಜರ್ನಿಗೆ ನೀವು ಸಪೋರ್ಟ್ ಕೊಡೋದು ನನಗೆ ತುಂಬ ಮುಖ್ಯ ಆಗುತ್ತೆ. ಈ ಜರ್ನಿಯಲ್ಲಿ ಕಂಟೆಂಟ್ ಕ್ರಿಯೇಟರ್ ಜರ್ನಿ ಮಾಡಬೇಕು. ಸೊ ಲೆಟ್ಸ್ ಜರ್ನಿ, ಲೆಟ್ಸ್ ಸಪೋರ್ಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೈಸ್, ಇವಾಗ 2026 ಬಂದಿರೋದ್ರಿಂದ ನಾನು 2025 ಏನೇನು ಲೆಸನ್ ಕಲಿತೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಾನು ಕಲ್ತಿರೋ ಲೆಸನ್ನು ತುಂಬ ಜನ ಕಲ್ತಿರ್ತಾರೆ, ಬಟ್ ನನಗದು ತುಂಬ ಲೇಟಾಗಿ ರಿಯಲೈಸ್ ಆಗಿದೆ. ಸೊ ಹಾಗಾಗಿ ನಾನು ಏನು ಲೆಸನ್ ಕಲ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ಫಸ್ಟ್, ಡೋಂಟ್ ಟ್ರಸ್ಟ್ ಎನಿವನ್. ಯಾರನ್ನೂ ಕೂಡ ನಂಬಬಾರ್ದು ಗುರು. ನಮ್ಮ ಜೊತೆ ಇರೋರೇ ನಮಗೆ ಬೆನ್ನಿಗೆ ಚೂರಿ ಆಗ್ತಾರೆ, ಜೊತೆಗೆ ಇರ್ತಾರೆ, ನಮ್ಮ ಜೊತೆ ತುಂಬ ಚೆನ್ನಾಗಿರೋ ಥರ ಪೋಟ್ರೆ ಮಾಡ್ಕೊತಾರೆ, ನಮ್ಮಿಂದ ಎಲ್ಲ ಥರ ಹೆಲ್ಪ್ ಮಾಡಿಸ್ಕೊತಾರೆ. ಬಟ್ ಅವಶ್ಯಕತೆ ಇದ್ದಾಗ ಅಷ್ಟೇ, ನಮ್ಮ ಅವಶ್ಯಕತೆ ಮುಗೀತಾ ಎಲ್ಲರೂ ಹೋಗಿಬಿಡ್ತಾರೆ. ಸೊ ಯಾರನ್ನೂ ಕೂಡ ನಂಬಬಾರ್ದು. ಸೆಕೆಂಡ್, ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ನೀವಿವಾಗ ಯಾರಿಗಾರು ಒಬ್ರಿಗೆ ಏನಾದ್ರು ಹೆಲ್ಪ್ ಮಾಡ್ತೀರಾ ಅಂತ ಹೇಳಿದರೆ ನೀವು ರಿಟರ್ನ್ ಅವರಿಂದ ಇವಾಗೇನೆಂದರೆ ನಾನು ಹೆಲ್ಪ್ ಮಾಡಿದ್ದೀನಿ, ಸೊ ನನಗೋರು ವಾಪಸ್ ಹೆಲ್ಪ್ ಮಾಡಬೇಕಂತ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ನೀವು ಹೆಲ್ಪ್ ಮಾಡಿದರೆ ನಮಗೆ ವಾಪಸ್ ಯಾರೋ ಎಲ್ಲೋ ಹೆಲ್ಪ್ ಮಾಡ್ತಾರೆ ಅಂತ ಅವಾಗಿತ್ತು. ಬಟ್ ಇವಾಗಿಲ್ಲ. ನೀವಿವಾಗ ಹೆಲ್ಪ್ ಮಾಡಿದರೆ ನಿಮಗೆ ವಾಪಸ್ ಕೆಟ್ಟದ್ದೇ ಆಗುತ್ತೆ ಹೊರತು ವಾಪಸ್ ಬಂದುಬಿಟ್ಟು ಇವಳು ಹೆಲ್ಪ್ ಮಾಡಿದಾಳಪ್ಪ, ಇವಳಿಗೆ ನಾನು ಹೆಲ್ಪ್ ಮಾಡಬೇಕು ಅಂತ ಹೇಳಿ ಯಾರೂ ಬಂದು ನಿಮಗೆ ಹೆಲ್ಪ್ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಲೆಸನ್ ಏನಂತ ಹೇಳಿದರೆ, ಡೂ ಇಟ್ ಅಲೋನ್. ನೀವು ಏನೇ ಮಾಡಬೇಕಂತ ಇದ್ರೂ ಒಬ್ಬರೇ ಮಾಡಿ. ಆ್ಯಂಡ್ ಯಾರಿಗೋ ಹೇಳಿಬಿಟ್ಟು ಎಲ್ಲ ಏನೂ ಮಾಡಿಬಿಡಿ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒನ್, ಡೂ ಇಟ್ ಫಾರ್ ಯುವರ್ ಸೆಲ್ಫ್. ನಿಮಗೋಸ್ಕರ ಮಾತ್ರ ಮಾಡಿ, ಬೇರೆಯವ್ರಿಗೋಸ್ಕರ ಮಾಡಿಬಿಡಿ. ಹೇಳಿದ್ಮೇಲೆ ನೀವು ಬೇರೆಯವ್ರಿಗೋಸ್ಕರ ಮಾಡಿದರೆ ಅವ್ರು ಜಸ್ಟ್ ನಿಮ್ಮನ್ನು ಕೆಲಸ ಥರ ಯೂಸ್ ಮಾಡ್ತಾರೆ ಹೊರತು ಬೇರೆದಕ್ಕೆ ಯಾವ ಥರನೂ ಯೂಸ್ ಮಾಡಿಲ್ಲ. ಸೊ ನಿಮಗೋಸ್ಕರ ನೀವು ಮಾಡಿ ಹೊರತು ಬೇರೆಯವ್ರ ಬಗ್ಗೆ ತಲೆನೇ ಕೆಡಿಸ್ಕೊಬಾರ್ದು. ಬಟ್ ನಾನು 2025 ಇಷ್ಟು ಲೆಸನ್ಗಳನ್ನು ಕಲ್ತಿದ್ದೀನಿ. 2026ಗೆ ಆ ಕಲ್ತಿರೋ ಲೆಸನ್ಗಳನ್ನು ನಾನು ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಬೇರೆ ಏನೂ ನಾನು ಕ್ಯಾರಿ ಮಾಡಲ್ಲ 2026ಗೆ. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಆಫ್ ಆಲ್ ನಾನು 2026 ನನ್ನ ಪ್ರಕಾರ ಹೊಸ ವರ್ಷ ಅಷ್ಟೇ. ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಹೊರತು ಜನ ಯಾರೂ ಚೇಂಜ್ ಆಗೋಲ್ಲ. ನ್ಯೂ ಇಯರ್ ಅಂತ ಹೇಳಿದ್ರೆ ಪಾರ್ಟಿ ಮಾಡ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ ಹೊರತು ಜನ ಚೇಂಜ್ ಆಗೋಲ್ಲ. ಫಸ್ಟ್ ಆಫ್ ಆಲ್ ಏನು ಅವರನ್ನು ಅವ್ರು ಚೇಂಜ್ ಮಾಡ್ಕೊಂಡು, ಬೇರೆಯವರು ಚೇಂಜ್ ಅನ್ನೋಕ್ಕಿಂತ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಬೇಕು. ಬಿಕಾಸ್ ಇವಾಗ ಯಾಕಂತ ಹೇಳಿದ್ರೆ ನಮಗೆ ಒಂದು ಕಡೆ ರೆಸ್ಪೆಕ್ಟ್ ಬೇಕು, ನಮಗೆ ಒಂದು ಕಡೆ ರೆಸ್ಪೆಕ್ಟ್ ಸಿಗಬೇಕು ಅಂದರೆ ನಾವು ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಡೋದು ಕಲಿಬೇಕು. ಸೊ ಇವಾಗ ನಾವೊಬ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ನಮಗೂ ಅವರು ವಾಪಸ್ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನಮ್ಮನ್ನು ನಾವು ಚೇಂಜ್ ಮಾಡೋದು ಕಲಿಬೇಕು. ಆ್ಯಂಡ್ ನೆಕ್ಸ್ಟಿಂಗ್ ಏನಂತ ಹೇಳಿದರೆ ನಮ್ಮನ್ನು ನಾವು ನಂಬೋದು ಕಲಿತ್ರೆ ನಿಜ ಪ್ರಪಂಚನೇ ಗೆಲ್ಬೋದಂತೆ. ಫಸ್ಟ್ ಆಫ್ ಆಲ್ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ನಮ್ಮ ಕೈಯಲ್ಲಿ ಆಗುತ್ತೆ, ನಾವು ಮಾಡ್ತೀವಿ, ಇದೇ ಫಸ್ಟ್ ಥಿಂಗ್. ಏನು ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದು ನಮಗಿದ್ರೆ ನಾವು ಇಡೀ ಪ್ರಪಂಚನೇ ಗೆಲ್ಬೋದಂತೆ. ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಆಗುತ್ತೋ ಬಿಡುತ್ತೋ, ಬಟ್ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದ್ರೆ 100% ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ 50% ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಸೊ 2026ಗೆ ನಾವೊಂದು ದೊಡ್ಡ ವಿಷನ್ ಇಟ್ಕೊಬೇಕು. ಅಂದರೆ ನಮಗೆ ಈ ಥರ
ನನ್ನ ಲೈಫಲ್ಲಿ ಈ ಥರ ಅಚೀವ್ ಮಾಡಬೇಕು, ನಾನು ಈ ಥರ ಇರಬೇಕು, ಹಿಂಗೆ ಇರಬೇಕಂತ ಇದು ಒಂದು ಗೋಲ್ನ ಸೆಟ್ ಮಾಡಿ ಇಟ್ಕೊಂಡು ನನ್ನದೇ ಇದು ಟಾರ್ಗೆಟ್ ಅಂತ ಮಾಡಿದರೆ ಖಂಡಿತವಾಗೂ ಹೋಗುತ್ತೆ. ಬಟ್ ಅದಕ್ಕೆ ಒಂದು ಥಿಂಗ್ ಏನಂದರೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕೇ ಹೊರತು ಬೇರೆಯವ್ರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬಾರ್ದು. ನಮಗೆ ಬೇರೆಯವ್ರ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ನಾವು ಇವಾಗ ಅವರು ಉದ್ಧಾರ ಮಾಡ್ತೀವಿ ಹೊರತು ನಾವಂತೂ ಉದ್ಧಾರ ಆಗೋಲ್ಲ. ನಾವು ಉದ್ಧಾರ ಆಗ್ತೀವಿ ಅಂದರೆ ಯಾವ ಜನಗಳನ್ನು ಬಂದುಬಿಟ್ಟು ಇವಳು ಉದ್ಧಾರ ಆಗ್ತಾಳೆ ಒಳ್ಳೆಯದು ಅಂತ ಹೇಳಲ್ಲ ಗುರು, ಹಾಳು ಮಾಡೋಕ್ಕೆ ಕಾಯ್ತಿರ್ತಾರೆ ಇಲ್ಲಿ. ಸೊ ಹಾಗಾಗಿ ಉದ್ಧಾರ ಆಗಬೇಕಂದ್ರೆ ನಾವು ನಂಬಬೇಕು, ನಾವು ಚೆನ್ನಾಗಿರ್ಬೇಕು. ನಮ್ಮ ಲೈಫು ನಮ್ಮದಿದು ಅನ್ನೋದಿದ್ದರೆ ಮಾತ್ರ ನಾವು ಲೈಫಲ್ಲಿ ಸಖತ್ತಾಗಿರೋಕ್ಕೆ ಸಾಧ್ಯ. ನಾನು 2025 ಕಲ್ತಿರೋ ಲೆಸನ್ಗಳು, ನೀವು ಕೂಡ ತುಂಬ ಲೆಸನ್ಸ್ಗಳನ್ನ 2025 ಕಲ್ತಿರ್ತೀರ. ಬಟ್ ಕೆಲವೊಬ್ರು ಹೇಳ್ಕೊಂಡಿರೋ ಆಲ್ಮೋಸ್ಟ್ ಯಾರೂ ಹೇಳೋಲ್ಲ, ಬಟ್ ನಾನು ಹೇಳ್ತೀನಿ ನಾನು ಈ ಥರ ಕಲ್ತಿದ್ದೆ ಲೆಸನ್ ಅಂತ. ನಾನು 2026 ಆ ಲೆಸನ್ಗಳನ್ನ ನಿಜವಾಗ್ಲೂ ಕ್ಯಾರಿ ಮಾಡ್ತೀನಿ. ಬಿಕಾಸ್ ಒಂದೊಂದು ಲೆಸನ್ ಎಷ್ಟು ಕಲಿಸಿದೆ ಅಂದರೆ ನಾವು ಅಷ್ಟು ಅಲ್ಲಿ ನೋಡಿರ್ತೀವಿ, ಅಷ್ಟು ಅನುಭವಿಸ್ತಿರ್ತೀವಿ. ಸೊ ನಾವು ಅಷ್ಟು ಲೆಸನ್ಗಳನ್ನ ಕಲ್ತಿರ್ತೀವಿ. ಸೊ ಇಷ್ಟೇ ಗೈಸ್, ನನಗೆ ನೆಕ್ಸ್ಟ್ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಒನ್ ಥಿಂಗ್ ಏನಂದರೆ, ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಡೋಂಟ್ ಟ್ರಸ್ಟ್ ಎನಿವನ್ ಎಕ್ಸೆಪ್ಟ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ನಿಮಗೆ ಕೊನೆಗೆ ಬರೋದು ನಿಮ್ಮ ಫ್ಯಾಮಿಲಿ ಗುರು. ಇಲ್ಲಿ ಯಾರ್ಯಾರು ಬರೋಲ್ಲ ನಿಮಗೆ ಹೆಲ್ಪ್ ಮಾಡೋಕ್ಕೆ. ನಿಮ್ಮ ಸಕ್ಸಸ್ನ ಎಂಜಾಯ್ ಮಾಡೋದು, ನಿಮ್ಮ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದು ನಿಮ್ಮ ಫ್ಯಾಮಿಲಿ ಬಿಟ್ಟರೆ ನಿಮ್ಗೆ ಯಾರೂ ಬಂದು ಸೆಲೆಬ್ರೇಟ್ ಮಾಡಲ್ಲ. ನೆಕ್ಸ್ಟ್, ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರ. ಅಂದರೆ ನನ್ನ ಫ್ಯಾಮಿಲಿ ಆಗ್ಬೋದು ನನಗೆ ತುಂಬ ಸಪೋರ್ಟ್ ಮಾಡಿದೆ ಎಲ್ಲ ಮ್ಯಾಟಲ್ಲೂ. ನಾನು ಅವರಿಗೆ ಯಾವತ್ತೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ. ಬಟ್ ನಾನು ಈ ವಿಡಿಯೋದ ಮೂಲಕ ನನಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಇನ್ ಆಲ್ ದ ವೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಹ್ಯಾವ್ ಸಮ್ 4 to 5 ಜೆನ್ಯೂನ್ ಫ್ರೆಂಡ್ಸ್. ಬಿಕಾಸ್ ನೇಮೆಲ್ಲ ಮೆನ್ಷನ್ ಮಾಡೋಕ್ಕಾಗಲ್ಲ. ನಿಜ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಲೈಫಲ್ಲಿ. ಸೊ ನಾನು ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಇವತ್ತು ಲಾಗ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ಇಲ್ಲೆಲ್ಲರೂ ಮುಂದೆ ಒಂದಿಷ್ಟು ಧೈರ್ಯವಾಗಿ ಮಾತಾಡ್ತೀನಿ ಅಂದರೆ ಅವರು ಕೂಡ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ಸ್ಗಳಿಗೂ ಕೂಡ. ಇಷ್ಟೇ ಗೈಸ್, ನನಗೆ ನೆಕ್ಸ್ಟ್ ಏನು ಹೇಳಬೇಕಂತ ಗೊತ್ತಿಲ್ಲ. ಈ ವಿಡಿಯೋ ತುಂಬ ಡ್ರ್ಯಾಗ್ ಆಗಿಬಿಡ್ತು. ಇಷ್ಟೇ, ಜಸ್ಟ್ ಎಂಜಾಯ್ ಯುವರ್ ಲೈಫ್, ಗೋ ವಿತ್ ಅ ಫ್ಲೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಈ ವಿಡಿಯೋ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಅನುಯ ಯೂಟ್ಯೂಬ್ ಚಾನಲ್ನ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ನನ್ನ ಈ ಹೊಸ ಜರ್ನಿಗೆ ನಿಮ್ಮದೆಲ್ಲ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.